ಅವರೇ ಅವರೇ ಯಾಕ್ರವ ಇಲ್ಲೇ ಕುಂತು ಬಿಟ್ಟಿದ್ದೀರಲ್ಲ? ನಿಮ್ಮ ಪ್ರಾರ್ಥನೆ ವ್ಯರ್ಥ ಆಗಿಲ್ಲ ಕಣ್ರವ. ಅಲ್ಲಿ ರಂಗೇಗೌಡರು ಆಟದಾಗ ಗೆದ್ದು ಬಿಟ್ಟವ್ರೆ. ನೀವು ಹೋಗಿ ಕಂಡಾರೆ ನೋಡೋದು ಬಿಟ್ಟು ಇಲ್ಲೇ ಯಾಕ್ರವ ಕುಂತಿದ್ದೀರಾ? ರಾಮಣ್ಣ, ನಮ್ಮ ರಂಗೇಗೌಡನೇ ಆಟದಾಗ ಗೆದ್ದಿರೋದು ಅನ್ನೋದು ಪಟಾಕಿ ಸತಿ ನಬರ್ದಾಗೆ ಗೊತ್ತಾಯ್ತು. ಆದರೆ ನನ್ನ ಪ್ರಾರ್ಥನೆ ನಡೆಸ್ಕೊಟ್ಟಿರೋ ಅದ್ಯಾವ್ರಿಗೆ ಒಂದು ಅರ್ಚನೆ ಮಾಡಿಸೋಗುವ ಅಂತ ನಿಮಗೆ ಕಾಯ್ತಾ ಕುಂತಿದ್ದೆ. ಸರಿ, ಹಂಗಾರೆ ನಾವು ಒಳಗೆ ಹೋಗಿ ಅಲಂಕಾರ ಮಾಡಿ ನಿಮ್ಮನ್ನು ಕರೀತೀನಿ. ಆಯ್ತು ರಮಣ. ಒಂದು ನಿಮಿಷ ನಿಂತ್ಕೊಳ್ಳಿ. ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿ, ಆಮೇಲೆ ಏನ್ ಬೇಕಾದ್ರೂ ತೀರ್ಮಾನ ತಗೊಳ್ಳಿ. ತಪ್ಪನ್ನ ಸರಿ ಮಾಡೋದಕ್ಕೆ ಗನ್ ತಗೊಂಡು ಶೂಟ್ ಮಾಡ್ಬಿಟ್ರೆ ಸರಿ ಹೋಗುತ್ತಾ? ಬರೀ ಆರೋಪ ಮಾಡಿದ ಮಾತ್ರಕ್ಕೆ ತಪ್ಪಿತಸ್ಥ ಆಗೋದಿಲ್ಲ ಅಂತ ನಾನು ಹೋದ್ಸಲ ಪಂಚಾಯತಿ ಸೇರಿಸಿದಾಗ ನಿಮ್ ತಮ್ಮನೇ ಹೇಳಿದ್ರು. ಅಂದ್ಮೇಲೆ ಇವ್ರಿಗೊಂದು ನ್ಯಾಯ ಬೇರೆಯವ್ರಿಗೊಂದು ನ್ಯಾಯ ಅಂತ ಯಾಕೆ ಮಾಡ್ಬೇಕು? ಪಂಚಾಯತಿ ಸೇರಿಸಿ ವಿಚಾರಣೆ ಮಾಡಿಸಿ, ಅವರೇ ತಪ್ಪು ಮಾಡಿದ್ದಾರೆ ಅಂತಾದ್ರೆ ನಿಮ್ಮ ಮನ್ಸಿಗೆ ಬಂದಿದ್ದ ಶಿಕ್ಷೆನ ಧಾರಾಳವಾಗಿ ಕೊಡಿ. ಅದಕ್ಕೆಮ್ಮ, ನೀವು ಯಾಕೆ ಇಷ್ಟು ಒಳ್ಳೆಯವರಾಗಿದ್ದೀರಾ ಅನ್ನೋದೇ ನನಗೆ ಅರ್ಥ ಆಗ್ತಿಲ್ಲ. ಬೆಳಗಿರೋದೆಲ್ಲ ಹಾಲು ಅಂತ ನಂಬಿಡ್ತೀರಾ, ಅದಕ್ಕೇನೆ ಆ ವಯ್ಯ ನಿಮ್ಗೆ ಹಿಂಗೆ ಮಂಕಬೂದಿ ಹರ್ಚಿರೋದು. ನೋಡಿ, ನಾಳೆ ತನಕ ಕಾದು ಪಂಚಾಯತಿ ಸೇರ್ಸಕ್ಕೆ ಅವ್ನು ಇಲ್ಲಿದ್ರೆ ತಾನೆ ರಾತ್ರಿ ಓಡೋಗ್ಬಿಡ್ತಾನೆ. ಅದು ದಿಟಾನಿಯ. ಅವನ ಆಟೊಂದು ಸಾತ ಮನಸ್ಸೆ ಆಗಿದ್ರೆ ಈಟೊಂದು ಕತೆ ನಡೆಯುವಾಗ ಅವನು ಇಲ್ಲೇ ಇರ್ಬೇಕಿತ್ತು ತಾನೆ. ಅವನು ಕಳ್ಳನಿಯ, ಅದಕ್ಕೆ ಹಿಂಗೆ ತಲೆ ಮರೆಸ್ಕೊಂಡವನೆ. ಮಣಿಮಯ್ಯ, ಇಂಥವ್ರನ್ನೆಲ್ಲ ಸುಮ್ಕೆ ಬಿಡಬಾರ್ದು. ಅವನೇನಾರು ಇಲ್ಲಿಂದ ಗೆದ್ಕೊಂಡು ಹೋಗ್ಬಿಟ್ಟ ಅಂತ ಇಟ್ಕೋ, ನಮ್ಮ ವಿರೋಧಿಗಳಿಗೆಲ್ಲ ನಾವು ತಾಮಸಿ ಆಗೋಯ್ತೀವಿ. ಅವನು ಯಾವನು ದಾಡಿ ಬಿಟ್ಕೊಂಡು ಅವನು ಅಟ್ಟಿಯಾಗಿದ್ರು ಅವ್ನು ವಾಸನೆ ಪತ್ತೆ ಹಚ್ಚಕ್ಕಾಗ್ನಿಲ್ವಲ್ಲ, ರಂಗೇಗೌಡನ ಕೈಲಿಂದ ಆಡ್ಕತಾರೆ. ಮಣಿಮಯ್ಯ, ಅವನ ಅಟ್ಟಿನಾಗೆ ಯಗಣ ಬಿಲ ತೋಳಿದ್ರು ಪತ್ತೆ ಹಚ್ಚಕ್ಕಾಗ್ನಿಲ್ವಲ್ಲ, ಇನ್ನು ಹಳ್ಳಿ ಜನರ ಕಷ್ಟಕ್ಕೆ ಹಂಗಾದನು ಅಂತ ಮೈಕ ಇಟ್ಕೊಂಡು ಪ್ರಚಾರ ಮಾಡ್ಬಿಡ್ತಾರೆ. ನಾನು ಹೇಳ್ತಾ ಇವನಿಗೆ ಕೇಳೋಳೆ ಮಯ್ಯ, ಎಷ್ಟು ಜನ ಮುಂದಕ್ಕಿಕ್ಕಿದ್ಯಾ, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ತೆಗಿಬೇಡ. ಏನ್ ನಡೀತಾ ಇದ್ದ ಇಲ್ಲಿ? ಎಲ್ರೂ ಸೇರ್ಕೊಂಡು ನನ್ನ ಮಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಪಾಠ ಹೇಳ್ತಾ ಇದ್ದೀರಾ ನೀವು? ನಾನೊಬ್ಳಿ ಇವನಿ ಅನ್ನೋದನ್ನು ಮರೆತು ಆಳ್ಗೊಂದೊಂದು ಮಾತಾಡಿ ಅವಸರದಾಗೆ ಅವನು ಬ್ಯಾಡವಾರ ತೀರ್ಮಾನ ತಗೊಳಂಗ್ ಮಾಡ್ತಾ ಇದ್ದೀರಾ ನೀವುಗಳು. ಹಳ್ಳಿಗೆ ನ್ಯಾಯ ಹೇಳೋನು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಅವನಿಗೆ ಗೊತ್ತಿರಕ್ಕಿಲ್ವೇ? ಮಗ ರಂಗೇಗೌಡ, ನೀನು ಯಾರ ಮಾತಕ್ಕೂ ಕಿವಿ ಕೊಡಬೇಡ ಕಣ್ಣ. ಅವನನ್ಕಿತ ನಮ್ಮ ಕಣ್ಣೇ ಸುಳ್ಳಿ ಹೇಳ್ತದೆ. ಮಹೇಶ ನಿನ್ನ ತಮ್ಮನೇ ಇರ್ಬೋದು, ಹಂಗಂತ ಅವ್ನು ಹೇಳಿದ್ನೆಲ್ಲ ನಂಬಕ್ಕಾಗಿಲ್ಲ. ನೋಡು ಮಗ, ನೀನು ನಿನ್ನ ಒಳ ಮನಸ್ಸು ಏನು ಹೇಳ್ತದೋ ಅದನ್ನು ಮಾತ್ರ ನಂಬು. ಒಂದು 5 ನಿಮಿಷ ಸಮಾಧಾನವಾಗಿ ಕುಂತ್ಕೊಂಡು ಯೋಚನೆ ಮಾಡು. ಆಮ್ಯಾಕೆ ನಿನ್ನ ಮನಸ್ಸು ಹೆಂಗೆ ಹೇಳ್ತದೋ ಹಂಗೆ ಮಾಡು ಮಗ.